ಎಲ್ಲಿ ಹೋದವ ಆಚೆ ಕಡೆ ಜಳಕ ಕಲಸಿ ಬಿಡುತ್ತಾನ ಏನು ಕಲಿಸ್ತಾನ ಸ್ಲೋ ಭಾವ ಬಂಧನದೊಳು ಅದ ಒಳಗ ಸಿಕ್ಕೋ ಒದ್ದಾಡ ಬ್ಯಾಡ ಏ ಬಿಡಬೇಡ ಎಲ್ಲಿ ಹೋದ್ರು ಅವರು ಆದ್ರು ಆದ್ರು ಮಾಡ್ತಾನೋ ಗಾಡೆಯ ಹೌದು ಹಿಂಡ ಎತ್ತಿನ ಒಳಗ ಕೊಂಡ ತಂದು ಕ್ವಾರ ಹಾಕಿದಂಗ ಮ್ಯಾಲಕ ಸೇವೆದೊಳಗ ಇರಬೇಕು ಉಲಗ ಮೊದಲ ಮಾಡೋದು ಮನಸ್ಸಿನ
ಹೌದಪ್ಪ ಹೌದು. ಯಾವ ಯಾವ ಮಕ್ಕಳಿಗೆ ಸಿಗಲಿಲ್ಲ ಸುಖ ಸುಮ್ಮ ಹೊಯ್ದವ ಕೊಂತು ಹಾಕ ನಾನೇ ಗಳಸಿನಂತ ಮನೆ ಮಾಡಿ ಕೊಂತವನಿಗೆ ಯಾವ್ದಾಗ ಸಿಗಲೆಲ್ಲೋ ಯಪ್ಪ ಸುಖ ಗುರುವಿನ ಸೇವೆಯೊಳಗ ಇರಬೇಕು ಉಲಗ ಬದಲ ಮಾಡದ ಮಾಡಬೇಡ ಕಲಕ ಹಾಸನ ಮಾಡೋ ಹೊಲಕ ಕಡದೊಗಿಯೋ ಕಣ್ಣಗೇಲಕ ಮೊದಲ ಕಡದೊಗಿಯೋ ಕಣ್ಣಗೇಲಕ ಯಾವ ಹೊಲ ರೀ ಅದು ಜರ ದಮನಿ ಹೊಲ ಎಲ್ಲಿಗೆ ಬರ್ತದೆ ಹೇಳ್ತೀನಿ ಅದ ಎಲ್ಲೆಲ್ಲಿಗೆ ಬರ್ತಾದ್ರಿಪ್ಪ ಇವ್ನಿಗೆ ಪಾಲ ಬೇಕಾಗಿತ್ತ ನಮಸ್ಕಾರ ಹೊಡೆಯಲ್ಲ ಇಲ್ಲ ದಿಮ್ಮ ಬಾರಸು ತಮ್ಮ ಏನ್ ಮಾಡ್ಯಾನ್ರಿಪ್ಪ ನಾಗಣ ಸೂರು ಊರಾಗ ಹೌದು ನಾ ಸೂರಾಗಿ ಹೋಗ್ಬೇಕಂತ ತಿಳ್ಕೊಂಡ ಹೌದು ತಂಗೆಲ್ಲ ನಮಸ್ಕಾರ ಮಾಡ್ಲಕತ್ತಾಳ ಏ ತಂಗಿದ ಅಭ್ಯಂತರ ಇಲ್ಲ. ಆದ್ರೆ ಇವಂದೇ ಬಾಳ ಕಡಿಲಾಕ ಇವ ಏನದ ನೋಡ್ ಲೌಡಿ ಮಗ. ಹೌದು ಈ ಮಗನ ಕಡೆಗೆ ಅದ ನನ್ನ ವ್ಯವಹಾರ. ತಂಗಿ ಹೇಳ್ಯಾಳ ಅಣ್ಣತ್ತಮ್ಮರ ಜಗಳ ನೀವು ಆ ಕಡೆ ಮಾಡ್ಕೋರಿ ಕರೆ ನನ್ನ ಕಡೆ ತರಬೇಡ ಅಂತ ಹೇಳಲ್ಲ. ಮತ್ತ ತಂಗಿ ಇದ್ರಾಗ ಹೊಳ್ಳಿ ಏನಾರ ಜೇರ್ ಕರ್ತ ಬಂದೆ ಅಂದ್ರೆ ನಿಂದು ವ್ಯವಹಾರ ಬೇರೆ ಆಗ್ತದ. ಹೌದು ತಮ್ಮ ಇವ ಏಯ್ ಒಂದು ಮಾತು ಕೇಳಲ್ಲ ತಮ್ಮ. ಏನ್ ಹೇಳ್ರಿಪ್ಪ ಅಮ್ಮ ನೀವು ಬೆಕ್ಕಾದವ್ರ ನಮಸ್ಕಾರ ಮಾಡ್ರಿ, ಹೌದು ಬ್ಯಾಡ ಅನ್ನಂಗಿಲ್ಲ. ಖರೆ ಆ ಕುರ್ಚಿ ಮ್ಯಾಲ ಕೂತವನಿಗೆ ನಮಸ್ಕಾರ ಮಾಡಬೇಡ್ರಿ ಅಂತ ಹೇಳ್ಯಾನ. ನೀವೆಲ್ಲ ಕೇಳಿರಿ, ಹೌದು ಕೇಳಿರಿಲ್ಲ? ಏ ತಮ್ಮ ನಿನಗೊಂದು ಮಾತು ಹೇಳ್ತೀನಿ, ಲಕ್ಷ್ಯ ಇಡುವ. ಇವತ್ತು ನೀ ನನ್ನ ಬೆನ್ನಿಗೆ ಬಿದ್ದ ತಮ್ಮದಿ. ಹೌದು ಇವತ್ತು ನಾಗಣಸೂರು ಊರಾಗ ಬಸವಣ್ಣಪ್ಪನ ಗುಡ್ಯಾಗ ಲಕ್ಷ್ಮೀ ತಾಯಿ ಜಾತ್ರೆಯಾಗ ಇವತ್ತು ಹೊಂಟ ನೀ ಏನು ಕಾಲು ಬೀಳಲ್ಲ ತಿಳಿಯಲ್ಲ ನನಗ. ನಿನ್ನ ಕೈಲೇ 6 ಗಂಟೆ ಮಂಗಳಾರತಿ ಆಗೋದ್ರೊಳಗಾಗಿ ನಿನ್ನ ಕೈಲೇ ಕಾಲು ಬೀಳಿಸ್ಕೊಂಡೆ ಆರತಿ ಮಾಡ್ತೀನಿ. ಅಲ್ತಾನ ಆರತಿ ಮಾಡಿಕೊಡುದಿಲ್ಲ. ಹೌದು ಯಾಕೆ ಕೇಳ? ಯಾಕ್ರಿಪ್ಪ ಇನ್ನ ಬಂದ ಮಗಲ ನಿಂದ್ರದ್ರಾಗ ಗಾಳಿ ಹಾಕಲ್ಕತ್ತಾನ. ಗಾಳಿ ಹೌದು ಬರ್ತಗ್ಯದ ಅವನಿಗೆ. ಯಾಕ ಇವ ಅಕಸ್ಮಾತ್ ನಾ ಅನ್ನಂಗ ಅಂದೀನಿ, ಗಾಳಿ ಹಾಕಿ ನೀರು ಕುಡಿಸಿಟ್ಟು ಸಮಾಧಾನ ಮಾಡಿದ್ನಿ ಅಂದ್ರೆ ನಮ್ಮ ಅಣ್ಣ ನನ್ನ ಪಾಲ ಕೊಡ್ತಾನ. ಇಲ್ಲ ಅಂದ್ರೆ ಈ ಮಗ ನನಗೆ ಹೆಟ್ಟತಾನ ಅನ್ನೋದು ಗೊತ್ತದ ಅವನಿಗೆ. ಆರ್ಯ ಮಗನ ಏನು ಪ್ಲಾನ್ ಮಾಡಿದು? ಏ ಇದು ಹೋಲಿ ಬಿಡು ತಮ್ಮನ ವಿಚಾರ. ತಂಗಿ ಒಂದು ಮಾತು ಹೇಳಿದಳು. ಏನ್ ಹೇಳ್ರಿಪ್ಪ? ಏನ್ ಹೇಳಿದಳಂದ್ರ, ನೀವೆಲ್ಲ ನಾಗಣಸೂರು ಊರು ದೈವ, ಸುಮ್ಮ ಕುಂದ್ರು ಕರ್ತವ್ಯ ನಿಂಬುದು. ಇವತ್ತ ಮುರುಘಾನೂರದವ್ರ ದಂಡಿಗೆ ಹಚ್ಚೋ ಕರ್ತವ್ಯ ನಂದತ್ ಹೇಳಿಲ್ಲ. ನೀವೆಲ್ಲ ಕೇಳಿರಿ, ನೀವು ಕೇಳಿರಿ. ಒಂದು ಮಾತು ಹೇಳ್ತೀನಿ ನಾನು. ಏನ್ರಿಪ್ಪ? ತಾಯಿ ಸಂಧಿ ಸತ್ತ ಬಳಕ ಅಣ್ಣ ತಂಗಿ ಇದ್ದಾಗ ಏನ ತಂಗಿಗೆ ಅಣ್ಣ ದಂಡಿಗೆ ಹಚ್ತಾನೋ, ಏನ ಅಣ್ಣಗ ತಂಗಿ ದಂಡಿಗೆ ಹಚ್ತಾಳೋ, ಇದು ಒಂದೇ ಸಿದ್ಧಾಂತ ಆಗ್ಬೇಕು ಇವತ್ತಿನ. ಏ ಹುಚ್ಚುಕೊಡಿ ಹಂಗ ಮಾತಾಡಬೇಡ. ನಿನ್ನ ಹೆಣ ಹಂಪರೆ ಅವ್ ನಾನೇ, ಸತ್ತ ನಿನ್ನ ಶೀರಿ ತರವ್ ನಾನೇ, ಕರ್ಕೊಂಬರವ್ ನಾನೇ. ನಿನಗ ಪಂಚಮಿ ಹಬ್ಬ ದೀಪಾವಳಿಗೆ ಶೀರಿ ಬಳಿ ಕುಬಸ ಬಂಗಾರ ಮಾಡವನು ನಾನೇ. ಮತ್ತ ನೀ ಏನ್ ನನ್ನ ದಂಡಿಗೆ ಹಚ್ಚಕ್ಕಿ? ಇಷ್ಟೆಲ್ಲ ನಿನ್ನ ಚಾದ ನಂಬಲ್ಲಿ ಅವ ಬಂದಳ. ಅದು ಹೆಂಗಾಗ್ಯದ ಹೇಳೇನು ಒಂದು ಮಾತ? ಏನಾಗಿದ್ರಿಪ್ಪ? ಒಂದು ಮಾತಂದಳು ತಂಗಿ. ಏನ್ ಹೇಳ? ಇನ್ನ ಬಹುತ್ಯಾಕ ನಿನ್ನ ಮನೆಗೆ ಅದೀನಿ, ನೀ ನನಗ್ ಕಣ್ ತೆರ್ಕೊಂಡು ನೋಡಿಲ್ಲೇನೋ ಅಂತ ಕೇಳ್ತಾಳ ತಂಗಿ. ಹೇ ತಂಗಿ, ಒಂದೇ ಮನೆಯಾಗ ಇದ್ದೇವು, ಇಲ್ಲ ನಂಗಿಲ್ಲ. ಅಪ್ಪ ಅವನ ಮಕ್ಕಳದೇವು ನಾವು. ಆದ್ರೆ ನನ್ನ ಡ್ಯೂಟಿ ಮ್ಯಾಲ ನಾವು ಹೋಗಿನಿ, ನಿನ್ನ ಡ್ಯೂಟಿ ಮ್ಯಾಲ ನೀವು ಹೋಗಿ
ಕರೆ ಅಣ್ಣ ತಂಗಿ ಡ್ಯೂಟಿ ಏಕ ನಡ ಸಂಬಂಧ ಜರ ದೂರ ಆಗ್ಯದ ಒಂದು 3 ತಿಂಗಳಾಯ್ತು. ಅದಕ್ಕಾಗಿ ನಾ ಹೌಸದಿಂದ ಮಾತಾಡೀನಿ. ತಂಗಿ ಹೇಳ್ತಾಳ, ಇನ್ನ ನಿನ್ನ ಮನೆಗೆ ಇದೀನಿ, ನೀ ನಾಳೆ ಗಂಡನ ಮನೆಗೆ ಕೊಟ್ಟ ಬಳಕ ನೀ ಮಾತಾಡಬೇಕು, ಇದ್ಯಾಕೆ ಮಾತಾಡ್ಬೇಕು ಅಂದಾಳಲ್ಲ. ಅಂದಾಳ್ರಿ ಏ ತಂಗಿ, ಇದೊಂದ್ ಶ್ರಾವಣ ಏ ಜರ ಗಪ್ಪು. ನಾ ಮೊನ್ನೆ ವೈಶಾಖ್ಯ ಇದ್ರೆ ಹೆಣ ಹಂಪರಿತಿದ್ದೆ. ಹೌದು ಕರೆ ಇದನ್ನೇ ಬ್ಯಾಡತ್ತು ಕೋಡಿ ಪಾರ. ಜರ ಬ್ಯಾಡ, ಇದೊಂದು ವರ್ಷ ಹಾಡ್ಲಿ ತಂಗಿ. ಮುಂದಿನ ಸಲ 1 ಕಿಲೋ ಬಂಗಾರ ಹಾಕಿ ಕೊಡಕತ್ತೇನ, ನಾನು ಅದಕ್ಕೆ ಬಿಟ್ಟಿನಿ. ತಂಗಿ ಬಹುತೇಕ ನೆನಪು ಮಾಡಿ ಕೊಟ್ಟಾಳ ಲಗ್ನ ಮಾಡೋದು. ಭಾಳ ಸಂತೋಷ, ತುಂಬಾ ಧನ್ಯವಾದ. ಯಾಕ್ರಿಪ್ಪ ಲಗ್ನ ಆಗ್ಬೇಕನ್ನೋ ಹವ್ಯಾಸ ಬಹುತೇಕ ನೀನು ಬಂದಂಗೆ ಕಾಣ್ತದ, ಮಾಡೋ ಕರ್ತವ್ಯ ನಂದದ. ನಾ ಸತ್ಯವಾಗಲು ಹೇಳ್ತೀನಿ, ನೀ ಯಾವತ್ತ ಲಗ್ನ ಮಾಡ್ಕೋತಿ ಅತ್ತಿಯಲ್ಲ, ಅವತ್ತೇ ಲಗ್ನ ಮಾಡ್ಲಿಲ್ಲ ಅಂದ್ರ ಈ ಚಂದ್ರು ಅಣ್ಣನೇ ಅಲ್ಲದೆ ತಿಳ್ಕೊಂಬಿಡ. ನೀ ಎಂತ ಬಾಯಿ ಹೊಡೆದಿಂದ ಇವ್ನಿಗೆ ಕೊಟ್ಟು ಲಗ್ನ ಮಾಡ್ತೀನಿ. ಹಂಗನ ಪೈಲ್ವಾನ್ ಪಾಂಡ್ಯ ಏನ್ ಹೊಡಿತಾನೋ ಪ್ಯಾಂಟ್ ಕಳ್ದ ಕಬರಿ ಇಲ್ಲ. ಅಲ್ಲೋ ಕಬರಿಗೇಡಿ ಮಾನ್ಯ ನಾ ಮೂರಕ್ಕೆ ಡಾಂಬ್ರ ಆಟಕ್ಕೆ ಬಂದ್ರು. ನಿನಕ ಆಗದೆ ಭಾರಿ ತಾಲ್ನ್ಯಾಗ ಹೊಡಿತು. ಏನ್ ಹೊಡಿತು ಒಂದು ಮಾತಂದ ತಮ್ಮ, ದಿಮ್ ಬಡ್ಕೋತ್ ಹೋಗಿ ಆ ದಿಮ್ ಹೊಡೆಯಳ್ದಾಗ ಒಂದು ಮಾತಂದ, ಗತ್ ಹೊಡಿಬೇಕತ್ತ. ಏನ್ ಮಾತಾಡ್ತು ಅಲ್ಲ, ರೋಡ್ ಬ್ರೇಕಿಗೆ ಗಚ್ ಹೊಡಿಬೇಕತ್ತ. ಅಲ್ಲ ಗಪ್ಪಲೇನಿ ಒಂದು ಮಾತಮ್ಮ, ಹೆಣ್ಮಕ್ಳ ಮ್ಯಾಳದಾಗದಿ ಗಂಡ್ಮಕ್ಳ ಮ್ಯಾಳ ಇದ್ರೆ ಏನಾರ ಮಾತಾಡೋದಾಗ್ತೈತಿ. ಕರೆ ಹೆಣ್ಮಕ್ಳ ಮ್ಯಾಳದಾಗದಿ ಮಾತಾಡ್ಕೊತ ಹೋಗಿ ಆ ರೋಡ್ ಬ್ರೇಕಿಗೆ ಗಚ್ ಅನ್ನೋ ಡಿಸ್ಬ್ರೇಕ್ ಹೊಡ್ಯಾವತ್ತೀವ. ಡಿಸ್ಬ್ರೇಕ್ ಅಲ್ಲೋ, ನಿನ್ ಬ್ರೇಕ್ ನಿನಗೆ ಗೊತ್ತಿಲ್ಲ. ಹೌದಾ ಅಲ್ಲ, ವಿಚಾರ ಮಾಡುವಂತ ಮಾತದ ಹಂಗ ಮಾತಾಡೋದಲ್ಲ. ಅದು ಹೆಂಗಾಗಿತ್ತು ಹೇಳಣ್ಣ, ಒಂದು ಮಾತು ಸಮಾಧಾನ ಇರ್ಲಿ. ಒಂದು ಮಾತು ಯಾಕೆ ಹೇಳೋ ಒಂದಿನಂದ್ರ, ಇಲ್ಲಿ ಲಕ್ಷ್ಯ ಇಟ್ಕೋರಿ ಎಲ್ಲಾರು. ತಂಗಿ ಲಗ್ನದ ಬದ್ದಲ್ಲ ಮಾತಾಡೋಣ, ಒಂದು ಮಾತು ಹೇಳೋ ಓದಿನಿ. ಅದೇನೋ ತಂದೆಗೆ 3 ಮಂದಿ ಹೆಣ್ಮಕ್ಳು. ಆ ತಂದೆ ಆ ಗಂಡಿನ ಕಡೆಯವರು ನೋಡ್ಲಕ್ ಬರ್ತೀವನ ತಂದೆ ಹೇಳ್ದತ್ತ ಮನ್ಯಾಗ ಮಕ್ಕಳಿಗೆ, ಹೆಣ್ಣು ಮಕ್ಕಳಿಗೆ. ಏನ್ ಹೇಳ್ರಿಪ್ಪ? ಯವ್ವಾ ಸುಮಿತ್ರಬಾಯಿನು 4 ಮಂದಿ ಅಕ್ಕಂದಿರದಾರ್ರಿ ಇವ್ರು. ಹೌದಾ? ಆ 3 ಮಂದಿ ಮಕ್ಕಳಿಗೆ ಹೇಳ್ದಂತ ತಂದೆ ಏನತ್ತ, ಯವ್ವಾ ಗಂಡಿನ ಕಡೆಯವ್ರು ನೋಡ್ಲಕ್ ಬರವ್ರದಾರ. ಬಹುತೇಕ ನೀವು ಒಟ್ಟ, ಯಾಕಂದ್ರೆ ಇವ್ರು ಜರ ಎಬಡಿದ್ರು ಮಾತಾಡಾಗ, ಯವ್ವ ನೀವು ಒಟ್ಟೆ ಮಾತಾಡಬೇಡ್ರಿ, ಬಂದು ಅವ್ರು ನೋಡ್ಕೊಂಡು ಹೋಗ್ತಾರ. ನೀವು ಅಕಸ್ಮಾತ್ ಏನಾರ ಕೇಳಿದ್ರಿ ಬಿ ನೀವು ಗಪ್ಪಾಗಿ ಕುಂದ್ರಿ, ನಾ ಮಗಲ ಕೂತಿರ್ತೀನಿ, ಹುಡುಗಿಯರು ಜರ ನಾಸ್ತವತ್ ಹೇಳಿಬಿಡ್ತೀನಿ, ಅಟ್ಟೆ ಹೋಗಿ ಬಿಡ್ತಾರ ಅವ್ರು ಅಂದ ಕೂಡಲೇ. ಅವಾಗ ಗಂಡಿನ ಕಡೆಯವ್ರು ಬಂದರು, 4 ಮಂದಿ ಬಂದವ್ರೆ ಕೂತಿದ್ರು. ಆ ಹುಡುಗಿ ಕುರ್ಚಿ ಮೇಲೆ ಕುಂದ್ರಿಸ್ಯಾರ, ನೋಡಿದ್ರು, ಖುಷಿ ಆಯ್ತು. ಹುಡುಗಿ ನೋಡಿ ಇವ್ರಿಗೆ ಪಾಸ್ ಆಯ್ತು. ಹುಡುಗಿ ಮಾತಾಡಿಸ್ಬೇಕಂತೇಳಿ ಮಾತಾಡ್ಸಲ್ಕತ್ತಾರ. ಅವಾಗ ಹುಡುಗಿ ಅಪ್ಪ ಅಂದ, ಏನತ್ತ, ಓ ಹಿರಿಯರ ನಮ್ಮ ಹುಡುಗಿ ಮಾತಾಡ್ತೈತಿ ಇಲ್ಲ ಅನ್ನಂಗಿಲ್ಲ, ನಿಮ್ ನೋಡಿ ನಾ ಹಚ್ಚಲ್ಕತ್ತದ. ಹುಡುಗಿ ಏನು ಫೇಮಸ್ ಮಾತಾಡ್ತದ, ಏನಾದ್ರ ಬದಲ ಅಭ್ಯಂತರ ಇಲ್ಲ ಅಂದ ಕೂಡಲೇ ಯಾಕಲ್ಲಿ ತಗೋತೇಳಿ ಹುಡುಗಿ ಪಸಂದ್ ಬಿದ್ದದ, ನಾವು ಹಂಗೆ ಹೋಳಿಗೆ ಉಂಡೆ ಹೋಗ್ತೇವೆ. ಹಂಗಿತ್ತ ಭಾಳ ಚಲೋ ಆಯ್ತಂದ್ರು. ಹಂಗ ಹೋಳಿಗೆ ಮಾಡಿಸೇ ಬಿಟ್ರು. ಹೋಳಿಗೆ ಸಂಗಟ ಉಳ್ದಾವತ್ತೇಳಿ ಒಂದು ಜರ ಕರಿಗಡಬನು ಮಾಡಿಬಿಟ್ರು. ಮಾಡಿ ಅವ್ರಿಗೆ ಊಟ ಇಟ್ರು. ಅದ್ರಾಗ ಒಬ್ಬ ಹಲ್ಲಿಲ್ಲಾರ ಮನುಷ್ಯ ಬಂದಿದ್ದ ನಮ್ಮ ಅಜ್ಜನಗತ್ಲೆ. ಅವ ಏನು ಮಾಡ್ದ, ಒಳಗಿನ ಬ್ಯಾಳಿ ಅದನ್ನು ಹೂರಣ ತಿಂದು ಆ ಮ್ಯಾಲಿನ ಕಣಕ ಅಟ್ಟೆ ಬಿಟ್ಟಿದ್ದ. ಇದು ಏನು ನೋಡ್ಲಕ್ಕೆ ಬಂದಿದ್ರಲ್ರಿ ಹುಡುಗಿಗೆ, ಆ ಹುಡುಗಿ ಸುಮ್ಮ ಕುಂದಿರ್ಲಿಲ್ಲ. ಆ ಗಂಗಾಳ ಎತ್ತ ಹೇಳದ ಒಂದು ಮಾತತ್ತು, ಏನತ್ತ, ಅಯ್ಯ ಯವ್ವ ಇವ್ಯಾನ ಬೀಗರ ತದಬ ತಿಂದು ಬ್ಯಾಲಿ ಅತ್ತೆ ಬೇತಾವ ಅಂದೊಳಕಿ. ಅವಾಗ 2ನೇದಕ್ಕೆ ಅಂದಳು, ಏ ದಂದಿ ಅಪ್ಪ ಪಾತ್ಯದ ಬ್ಯಾದ ಹೇಳಿದ, ನೀ ಯಾಕೆ ಪಾತ್ಯದಿದೆ ದಂದಿ ಅಂದೊಳಕಿ. ಅವ 3ನೇದಕ್ಕೆ ಅಂದಳು, ಅಪ್ಪ ಪಾತ್ಯದ ಅಕ್ಕಿ ಪಾತ್ಯದಳು, ನೀ ಯಾಕೆ ಪಾತ್ಯದೆ ನನ್ನ ಹುಚ್ಚು ದಂದಿ ಅಂದೊಳಕಿ. ಆಗ ಇಲ್ಲಿ ವಿಚಾರದ ನಮ್ಮ ಅಪ್ಪ ನಮಗೆ ಯಾಕೆ ಹೇಳ್ಯಾನ, ಯಾವ್ದ್ರ ಸಲುವಾಗಿ ಹೇಳ್ಯಾನ, ಏನು ಕಾರಣ ಕೇಳ್ಯಾನ ಅನ್ನೋದು 3 ಮಕ್ಕಳು ಪ್ರಜ್ಞೆ ಮರೆತು ಸಲುವಾಗಿ ಯಾವಾಗ ಅವ್ರು ಅಂದ್ರು, ಬಹುತೇಕ ಇವು 3 ಎಬಡಿದ್ದಂಗೆ ಕಾಣ್ತಾವ, ಇವಕ್ಕೆ ಮಾಡ್ಕೋಬೇಡ ಅಂತೇಳಿ ಬಿಟ್ಕೊಂಡು ಹೋಗಿಬಿಟ್ರು. ತಂಗಿ ಸುಮಿತ್ರ, ಯವ್ವ ನನ್ನ ತಂಗಿ ಇದೆ, ನಿನ್ನ ತಿಳಿಸಿ ಹೇಳ್ತೀನಿ. ಇನ್ನೂ ಬಹುತೇಕ ಒಂದು ಮಾತು ನೋಡಿ ತಂಗಿ, ನಮ್ಮ ಅಣ್ಣಗ ಪೀಡಿಸ್ ರೋಗದ, ಕೆಬ್ಬಣ ಉಳ್ಳಾಗಡ್ಡಿ ಇಡ್ರಿ ಅಂತ ಹೇಳಿದ್ರು. ಅವ ಹಿಂದೆ ಹೇಳ್ತಾರ ಉಳ್ಳಾಗಡ್ಡಿ ಇಡಬೇಕಂತ ಹೇಳಿ. ತಂಗಿ ಸುಮಿತ್ರ, ಈ ಬಸವಣ್ಣಪ್ಪನ ಆಶೀರ್ವಾದ, ಅಮೋಕ್ಷದ ಮಾಳಪ್ಪನ ಆಶೀರ್ವಾದ, ನಿಮ್ಮ ಅಕ್ಕ ತಂಗಿದೇರ ಆಶೀರ್ವಾದ ನಮ್ಮ ಮ್ಯಾಲೆ ಇರತ್ತೆ. ನಾನು ಸಹಿತ ಇವತ್ತು ಈ ಶರೀರ ಏನದನ್ನಲ್ಲ, ಈ ರೋಗ ಅಲ್ಲ, ಇವ್ರಪ್ಪನಂತ ರೋಗನೂ ನನ್ನ ಜೀವನದಾಗ ಬರೋದಿಲ್ಲ ಅಂತೇಳಿ ಆತ್ಮ ಸಾಕ್ಷಿಯಾಗಿ ಹೇಳ್ತೀನಿ. ಯಾಕ
ಈ ಶಕ್ತಿ ಸಾಮರ್ಥ್ಯ ಅದು ಇರಬೇಕು ಆ ದೇವ್ರದು. ಮತ್ತು ಆ ದೇವ್ರ ಶಕ್ತಿ ಸಾಮರ್ಥ್ಯ ನಮ್ಮ ಮ್ಯಾಲಿನ ನೆದರ್ ತಪ್ಪಂದ್ರೆ ನಾನು ಉಳಿಯಂಗಿಲ್ಲ, ನೀನು ಉಳಿಯಂಗಿಲ್ಲ. ಬಹುತೇಕ ನಿಮಗೆಲ್ಲ ಗೊತ್ತದ ಯಾರು ಸುನ್ಯಾಳ ಹನುಮಂತರ ಗೌಡ್ರು. ಬಹುತೇಕ ಅವ್ರ ಮಾತಿನ ಮುತ್ತ ಜಗದಾಗ ಹೌದ್ರಿಪ್ಪ. ಗೊತ್ತದಲ್ರಿ ನಿಮಗೆಲ್ಲ. ಅವನಂತ ದೊಡ್ಡ ಕಲಾವಿದ ಇನ್ನೊಮ್ಮೆ ನಾವು ನೋಡ್ತೀವೇನಿಲ್ಲ, ಇನ್ನೊಮ್ಮೆ ಹುಡ್ತಾನೇನು ಗೊತ್ತಿಲ್ಲ. 72 ವರ್ಷ ಅವ್ರ ವಯಸ್ಸ. 50 ವರ್ಷ ಮನ್ಮಿ ಮುತ್ತೆರ ಸಂಗಟ ಹಾಡ್ಕೊಂಡು ಬಂದರು, ಸಂಗೊಳ್ಳಿ ಮಹಾರಾಜರ ಸಂಗಟ ಹಾಡ್ಕೊಂಡು ಬಂದರು. ಬಹುತೇಕ ಸುನ್ಯಾಳ ಗೌಡ್ರು ಇವತ್ತಂದ್ರೆ ಇವತ್ತ, ನಾಳಿಗಂದ್ರೆ ನಾಳಿಗೆ ಅದಾರ. ಹೌದು. ಎಂಥ ಎಂಥ ಮಹಾಜ್ಞಾನಿ ರೀ. ಇವತ್ತಂದ್ರೆ ಇವತ್ತ, ನಾಳೆ ಅಂದ್ರೆ ನಾಳೆ. ಅಂಥ ಪ್ರಸಂಗ ನಿಸರ್ಗದ ಆಟ ತಂದಿಡ್ತು. ಅದೇನು ಸಂಬಂಧ ಇಲ್ಲ, ಎಲ್ಲಾರ್ದು ನಾವು ಮಾತಾಡುವಂಗಿಲ್ಲ. ಏನೋ ಆ ಭಗವಂತನ ಒಲಿಮೆ, ಈ ಭಂಡಾರ, ಈ ಶಿವಸ್ಥಾನದ ಆಶೀರ್ವಾದ ನಮ್ಮ ಮ್ಯಾಲೆ ಇರತ್ತನೂ ಏನೂ ಆಗೋದಿಲ್ಲ. ಅಕಸ್ಮಾತ್ ಅದರ ಋಣ ಕಡಿತಂದ್ರೆ ನಾನು ಏನು ಮಾಡಲ್ಲ, ನಮ್ಮ ಅಪ್ಪನು ಏನು ಮಾಡಲ್ಲ, ಸುಮಿತ್ರನು ಏನು ಮಾಡಲ್ಲ, ಸುಮಿತ್ರನು ಅವನು ಏನು ಮಾಡಲ್ಲ, ಸುಮಿತ್ರನ ಮಗನೂ ಏನು ಮಾಡಲ್ಲ, ಸುಮಿತ್ರನ ಗಂಡನು ಏನು ಮಾಡಲ್ಲ. ಹೌದು. ಇಟ್ಟೇ ತಿಳ್ಕೊಂಡು ಹೋಗು. ಈಗ ಹತ್ತಾರ ಏನತ್ತಾರ, ನಾಗಣಸೂರು ಊರಾಗ ಗೌಡಿದ್ರಿ, ಭಾಳ ಚಲೋ ಇದ್ರಿ, ಅವನಂತ ಚಲೋ ಯಾರು ಇದ್ದಿಲ್ಲ, ಭಾಳ ಚಲೋ ಇದ್ದ, ಸತ್ರಿ. ಅಲ್ಲೇ ಅವ ಸಾಯ್ಲಕ್ಕೆ ಹುಟ್ಟ್ಯಾನ. ಹೌದ, ಸಾಯ್ಲಕ್ಕೆ ಹುಟ್ಟ್ಯಾನ, ಸತ್ತ. ಯಾರು ಇರಾಕ್ ಬಂದೀವನು? ಇಲ್ಲ. ಇರೋದ್ರಾಗ ಬದುಕನಂತ ಭಗವಂತ ನಮಗೆ 3 ದಿನದ ಬದುಕು ಕೊಟ್ಟಾನ. ಇದ್ರಾಗ ಒಳ್ಳೆಯ ಕಾರ್ಯ ಕರ್ತೆ, ದಾನ ಧರ್ಮ ಪರೋಪಕಾರ ಮಾಡಿ ನೆರೆಹೊರೆಯವರಿಗೆ, ಆಜುಬಾಜುದವರಿಗೆ ಬ್ಯಾಸರ ಆಲಾರ್ದಂಗೆ ಬದುಕಿ ಹೋಗೋದು ಇಟ್ಟೇ ಕರ್ತವ್ಯದ ಮನುಷ್ಯ ಜನ್ಮದ ಆತ್ಮೀಯ ಬಂಧುಗಳೇ. ಅದಕ್ಕಾಗಿ ಮಾಡಬೇಡ ಕಲಕ, ಹಸಲು ಮಾಡೋ ಹೊಲಕ. ಯಾವ ಹೊಲ? ಭಗವಂತ ಕೊಟ್ಟಿರ್ತಕ್ಕಂಥ ಪಂಚಮಹಾಭೂತದ 25 ತತ್ವಗಳುಳ್ಳ ಈ ಶರೀರ ಅಂತಕ್ಕಂಥದ್ದೇ 3.5 ಎಕರೆ ಹೊಲ. ಈ ಹೊಲದನ್ನು ಸ್ವಚ್ಛ ಮಾಡತ್ತಿರ್ತಾರೆ. ಹೆಂಗೆ ಹೇಳ್ತಾರ ಬರ್ಲಿ. ಮಾಡಬೇಡ ಕಲಕ, ಹಸನ ಮಾಡೋ ಹೊಲಕ, ಕಡದೊಗಿಯೋ ಕಣಗಿಲಕ, ನಿನ್ನ ಭಾವ ಸೋದ ಎಟ್ಟು ಭಕ್ತಿಲೆ ಧ್ಯಾನದ ಬೇಜ ಬೆತ್ತಪ್ಪ ಹೊಲಕ. ಗುರುವಿನ ಸೇವೆದೊಳಗೆ ಇರಬೇಕು ಹೊಲಕ, ಮದನ ಮಾಡೋ ನಮ್ಮ ಹೊಲಸಿನ ಜೊಳಗ ಕಳಚಿ ಬಿಡಬೇಡ ಜೋಗ. ಭವ ಬಂಧನಗಳು ಸೇರುವ ಕಡಬೇಡ ಕಡಬಡಿಯಾಕ. ಎಷ್ಟು ಹೇಳಲಿ ಶರಣರ ಕೌತುಕ, ಎಲ್ಲಿ ಅದ? ವಿಜಯಪುರ ಜಿಲ್ಲಾದಾಗ ಸಿಂದಗಿ ತಾಲೂಕ, ಕಕ್ಕಳ ಮೇಲೆ ಸ್ಥಳಕ. ಆ ಶಿವನ ಸ್ವರೂಪ ಸಿದ್ಧ ಲಿಂಗ ಹೊಟ್ಟೆ ಬಂದು ಬಡಿಗಾರ ಮನೆ ತನಕ. ಗುರುವಿನ ಸೇವೆದೊಳಗ ಇರಬೇಕು ಹೊಲಕ, ಮದನ ಮಾಡ ನಮ್ಮ ಮನಸ್ಸಿನ ಜೊಳಗ ಕಳಚಿ ಬಿಡ್ತಾನ ಜೋಗ. ಭವ ಬಂಧನಗಳು ಸೇರುವ ತಡಬೇಡ ಬಡತನ ಕಡೆಯಾಗ. ಭಕ್ತರ ಭಾವಕ ಮೆಚ್ಚನವರ ಗುಣಕ, ಯಾರು? ಶಿರವಾಳ ಗೋಳೆ ಮೋತ್ಯ ಕಡಕ, ಶಿರವಾಳ ಗೋಳೆ ಮೋತ್ಯ ಕಡಕ. ನೋಡ್ರಿ ತಾವು ಗೋಳಿ ಮುತ್ಯ. ಏನ್ ಮಾಡ್ಯಾರಿಪ್ಪ? ಇದೇ ನಿಮ್ಮ ಅಕ್ಕಲಕೋಟ ತಾಲೂಕು ಜೈನಾಪುರ ಶಿರ್ವಾಳ. ಅದ ಕಲ್ಲಿಪ್ಪರಿಗೆ ಹಳದಾಗ ಹುಲಿ ಹೊಡೆದು ಹುಲಿಯಾಗಿ ಮೆರೆದವಾದ ನಮ್ಮ ಶಿರ್ವಾಳ ಗೋಳಿ ಮುತ್ಯ. ಹೌದು. ಬಹುತೇಕ ನಿಮಗೆಲ್ಲರಿಗೆ ಗೊತ್ತದ ಶಿರ್ವಾಳ ಗೋಳಿ ಮುತ್ಯ ಎಂಥವನದು. ಗೋಳಿ ಮುತ್ಯವರು ಲಚ್ಚಾಣ ಸಿದ್ದಪ್ಪನ ತೇರು ಮಾಡಿಸಿರು. ಅವಾಗ ಹೊಸ ತೇರು ಮಾಡಿಸಿರು. ಆ ತೇರಿಗೆ 4 ಗಾಲಿ ಬೇಕಾಗಿದ್ವಂತ. ಅವಾಗ ಗೋಳಿ ಮುತ್ಯ ಒಬ್ಬ ಬಡಿಗ್ಯಾಗ ಕರೆದು ಹೇಳ್ದಂತಪ್ಪ, ಲಚ್ಚಾಣ ಸಿದ್ದಪ್ಪನ ತೇರು ಹೊಸದ ಮಾಡಿಸಿದೆವು, ಆ ತೇರಿಗೆ 4 ಗಾಲಿ ಬೇಕಾಗ್ಯಾವ, ಮತ್ತು 4 ಗಾಲಿ ಮಾಡ್ತೀಯನಂತ ಕೇಳಿದ್ರಂತ. ಅಪ್ಪಿಗಪ್ರ 4 ಗಾಲಿ ಮಾಡ್ತೀನಂತೇಳಿ ಕೇಳಿದಾಗ ಅವಾಗ ಬಡಿಗೆ ಯಾಕಲ್ದೆಪ್ಪ ಮಾಡ್ತೀನಂದ. ರೊಕ್ಕ ಏಟತ್ತು ಗೋಳಿ ಮುತ್ಯ ಕೇಳ್ದಂತ ಬಡಿಗ್ಯಾಗ. ಅವಾಗ ಬಡಿಗೆ ಅಂದ, ಆಗಿನ ಟೈಮದಾಗ ಕಟ್ಟಿಗೆ ಗಾಲಿ ಮಾಡ್ಲಕ್ಕ 1 ಗಾಲಿಗೆ 2,000 ರೂಪಾಯಿ.
ಆ 4 ಗಾಲಿಗೆ 8,000 ರೂಪಾಯಿ ಆದ್ರೆ ನಾ ಮಾಡ್ತೀನಂದ. ಅವಾಗ ಗೂಳಿ ಮುತ್ತಿ ಅಂದ, ಯಾಕಲ್ದ ತಗೋ 6,000 ರೂಪಾಯಿ ತಗೋ, ಇನ್ನ 2,000 ಗಾಲಿ ಒಯ್ಯಾಕ ಕೊಟ್ಟು ಹೋಗ್ತೀನಂದ. 6,000 ಕೊಟ್ಟು ಗಾಲಿ ಹೇಳಿ ಹೋದ. ಮುಂದ ಲಚ್ಚಾಣ ಸಿದ್ಧಲಿಂಗನ ಜಾತ್ರೆ ಬತ್ತು, 4 ದಿನ ಉಳಿದಿತ್ತು. ಅವಾಗ ಗೂಳಿ ಮುತ್ಯ ಹೋಗಿ ಬಡಿಗ್ಯಾ ಕೇಳ್ತಾನ, ಬಡಿಗ್ಯಾ ಯಾರು ಲಚ್ಚಾಣ ಸಿದ್ದಪ್ಪನ ಜಾತ್ರೆ 4 ದಿನ ಉಳ್ದದಪ್ಪ, ಕರೆ ಅವು ಗಾಲಿ ಕೊಡು ಅಂದಾಗ ಅವಾಗ ಬಡಿಗೆ ಆತನ, ಮುತ್ಯ ಇನ್ನ 2,000 ರೂಪಾಯಿ ಕೊಡ್ಬೇಕಾಗ್ಯದ, ನೀನು 2,000 ರೂಪಾಯಿ ಕೊಟ್ಟೆ ಅಂದ್ರೆ ನಾನು 4 ಗಾಲಿ ಕೊಡ್ತೀನಂದ. ಅವಾಗ ಗೋಳಿ ಮುತ್ಯ ಅಂದ, ನನ್ನ ಬಲಿ 1 ರೂಪಾಯಿ ಇಲ್ತಮ್ಮ, ಕೊಡ್ತಿದ್ದೆ ಕರೆ ಇವಾಗ ಕೊಡ್ಲಾಕಿಲ್ಲ, ಇನ್ನು ಜಾತ್ರೆ 4 ದಿನ ಉಳ್ದದ, ಬೇಕಂದ್ರೆ ಜಾತ್ರೆ ಆಗನ ಭಕ್ತರ ಬಲ್ಲಿ ಗೋಳೆ ಮಾಡ್ಕೊಂಡು ತಂದು ಕೊಡ್ತೀನಿ, ಈಗ ಆ ಗಾಲಿ ಕೊಡು ಅಂದಾಗ ಅವ ಬಡಿಗೆ ಅಂದ, ಮುತ್ಯ 2,000 ರೂಪಾಯಿ ಕೊಟ್ರ ಇವು ಗಾಲಿ ಒಯ್, ಮಾತು 2,000 ರೂಪಾಯಿ ಕೊಡ್ಲಿಲ್ಲ ಅಂದ್ರೆ ಲಚ್ಚಾಣ ಸಿದ್ದಪ್ಪನ ತೇರ ಅಟ್ಟೆ ನಿಂದ್ರಲಕ್ಕ ನಾ ಗಾಲಿ ಕೊಡುದಿಲ್ಲ ಅಂದ. ಹೌದು. ಅವಾಗ ಗೂಳಿ ಮುತ್ಯವ್ರಂದ್ರ ನನ್ನ ಬಲ್ಲೆ 2,000 ರೂಪಾಯಿ ಇಲ್ಲ, ಇವರೇ ಬಡಿಗೆ ಗಾಲಿ ಕೊಡಲಾಗ್ಯಾನ, ಲಚ್ಚಾಣ ಸಿದ್ದಪ್ಪನ ಜಾತ್ರೆ 4 ದಿನ ಉಳ್ದದ, ಹ್ಯಾಂಗ ಮಾಡ್ಬೇಕಂತೇಳಿ ವಿಚಾರ ಮಾಡಿ ಗೂಳಿ ಮುತ್ಯ ಅವಾಗ ಅವು 4 ಗಾಲಿ ಬಡಿಗೆ ಕೆತ್ತಿ ಇಂಥದೊಂದು ಅಡ್ಡದೊಳಗೆ ಗಾಡಿಗೆ ಹಚ್ಚಿ ನಿಂದ್ರಿಸಿದ್ದಂತ. ಗೋಳಿ ಮುತ್ಯ 4 ಗಾಲಿಗೆ ಅಂದ್ರಂತ, ಏನತ್ತ ಏಯ್ ಮಕ್ಕಳ್ಯಾ, ನೀವು ಬಂದು ಲಚ್ಚಾಣ ಸಿದ್ದಪ್ಪನ ತೇರಿಗೆ ಏನು ಗಾಲಿ ಆಗವ್ರದಿರೋ ಏನು ಇಲ್ಲೇ ಇದ್ದ ಬಡಿಗೆನ ಮನ್ಯಾಗ ಕೊಳೆಯವ್ರದಿರೋ ಅಂತೇಳಿ ತಂದು ಗೋಳಿ ಮುತ್ಯ ಮುಂದೆ ಓಡ್ತಿದ್ದಂತ 4 ಗಾಲಿ ಲಚ್ಚಾಣ ತನಕ ಹಿಂದೆ ಓಡಿ ಬಂದು ಅಂತ ನೋಡ್ರಿ ಆತ್ಮೀ ಬಂಧುಗಳ, ಹಿಂದೆ ಓಡಿ ಬಂದು ಅಂತ. ಹೌದು ಹೌದು. ಅವಾಗ ಅವೇ ಗಾಲಿ ಹಾಕಿ ಜಾತ್ರೆ ಮಾಡಿದ್ರಂತ. ಬಡಿಗೆ ಅಂದತ್ಯಪ್ಪ, ನಿನ್ನ ಶಕ್ತಿ ದೊಡ್ಡದದ, ಇದು ಅಗಾಧದಪ್ಪ, ನಂದು ತಪ್ಪೈತ ಅಂತೇಳಿ ಕಾಲಿಗೆ ಬಿದ್ದತ್ತ. ಅಂಥ ಶರಣರು ಹುಟ್ಟಿದ ಯಾರು? ಶಿರವಾಳ ಗೂಳಿ ಮುತ್ಯ, ಕುಂಬಾರಿ ಧೋಂಡಿಗೌಡ, ಅನೇಕ ಮಂದಿ ಹುಟ್ಟಿರ್ತಕ್ಕಂಥ ಪುಣ್ಯ ಇವು ತುಳಿದಿರ್ತಕ್ಕಂಥ ಪುಣ್ಯ ಭೂಮಿ ಅದಾವ ಇವೆಲ್ಲ. ಸೊಲ್ಲಾಪುರದ ಸಿದ್ದಾರಾಮ ಅಂಥ ಜಾಗದಾಗ ಬಂದು ನಾವು ಎಂಥದ್ರಿ ಮಾತಾಡಿ ಹೋಗೋದಿಲ್ಲ. ಯಾವನ ಚಾಕ್ರಿ ಮಾಡ್ಬೇಕ, ಯಾವನ ಭಾಕ್ರಿ ತಿಂದೆವು ಅವ್ರದೇ ಚಾಕ್ರಿ ಮಾಡಿ ಹೋಗುವಂಥ ಕರ್ತವ್ಯ ಅದ. ಅದಕ್ಕೆ ಹ್ಯಾಂಗ ಹುಟ್ಟಿ ಬಂದರು ಕೇಳ. ಭಕ್ತರ ಭಾವಕ ಮೆಚ್ಚನವ್ರ ಗುಣಕ, ಶಿರವಾಳ ಗೋಳೆ ಮೊತ್ತ ಕಡಕ, ಶಿರವಾಳ ಗೋಳೆ ಮೊತ್ತ ಕಡಕ, ಹಮ್ಮ ತಮ್ಮಗರ ನಡೆದವನ ಗರ್ವ ಮುರ್ದ ಬಿಡ್ತಾನ ಸ್ವಕ್ಕ, ಸಂಸಾರದ ಹೇಸ್ಕೊಂಡ ಜೀವಕ ಚರಿರಟ್ಟ ಗುರು ಪದಕ, ಮಾರದಾಗಿದ್ದನ ತೋರಿದನೋ ಮುರುಗನೋರ ಮಟಕ, ಗುರುವಿನ ಸೇವದಾಗ ಇರಬೇಕು ಉಲಗ, ಮೊದಲ ಮಾತು ತಮ್ಮ ಮನಸ್ಸಿನ ಕಳಗ, ಕಳಚಿ ಬಿಡಲ ಸೋಗ, ಗೋಟಕ ಅಮ್ಮೋಗಿ ಮಾಲಕ, ಅರ್ಕೆರೆ ಗೋಟಕ ಅಮ್ಮೋಗಿ ಮಾಲಕ, ಎಲ್ಲರ ಮ್ಯಾಲ ಬೆಳಕ, ನಮ್ಮನೆ ಅಮ್ಮ ಎಲ್ಲರ ಮ್ಯಾಲ ಬೆಳಕ, ಗುರುವ ಮಲ್ಕೊಂಡ ಹಿಂಗ ಮುರುಗನೂರ ಹುಡುಗರಿಗೆ ಹಸಿಟ್ಟ ಮಸ್ತಕ, ಗುರುವಿನ ಚರಣಗ ಇರಬೇಕು ಉಲಗ, ಮೊದಲ ಮಾಡು ತಮ್ಮ ಮನಸ್ಸಿನ ಕಳಗ, ಕಳಚಿ ಬಿಡಲ ಸೋಗ, ನಗಸೂರ ಗ್ರಾಮಕ ಬಸವಣ್ಣಪ್ಪ ಮಾಲಕ, ಎಲ್ಲರ ಮ್ಯಾಲ ಬೆಳಕ, ಎಲ್ಲವ್ರ ಮ್ಯಾಲ ಬೆಳಕ, ಗುರುವ ಮಲ್ಕೊಂಡ ಹೀಗೆ ಮುರುಗನೂರ ಹುಡುಗರಿಗೆ ಹಸಿಟ್ಟ ಮಸ್ತಕ, ಗುರುವಿನ ದೇವದಾಗ ಇರಬೇಕು ಉಲಗ, ಮೊದಲ ಮಾಡು ತಮ್ಮ ಮನಸ್ಸಿನ ಕಳಗ, ಕಳಚಿ ಬಿಡಲ ಸೋಗ, ಮಕ್ಕಳ ಕರಿಯಾಕ.